दौड़ क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के जाइए। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಗಜ್ಯೋತಿ ಬಸವಣ್ಣ ಅವರಿಗೆ, ಬಾಬು ಜಗ್ಗನ್ ರಾಮ್ ಅವರಿಗೆ ಬೇಕೇ ಬೇಕು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸೋಮವಾರ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಬಂಧುಗಳೇ, ಇವತ್ತಿನ ದಿನ ನಾವು ಮುಂಡಗೋಡದಲ್ಲಿ 10 ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು 10 ಮೇನ್ ಪ್ರಮುಖ ಬೇಡಿಕೆಗಳಂದರೆ, ಒಂದು ಬಸ್ ಡಿಪೋವನ್ನು 2024 ಮಾರ್ಚ್ 19ನೇ ತಾರೀಕಿಗೆ ಇವರು ಸಾರಿಗೆ ಸಚಿವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ 4 ಕೋಟಿ ಖರ್ಚು ಮಾಡಿ ಉದ್ಘಾಟನೆ ಮಾಡಿ ಹೋದರು. 2 ಬಾರಿ ನಾವು ಇದು ಓಪನಿಂಗ್ ಆಗಿಲ್ಲ, ಇನ್ನು ಅದಕ್ಕೆ ವ್ಯವಸ್ಥೆ ಬೇಕು ಅಂತೇಳಿ 2 ಸತಿ ಮನವಿ ಕೊಟ್ಟಿದ್ದೀವಿ. ಇವತ್ತಿಗೂ ಕೂಡ ಬಸ್ ಡಿಪೋ ಉದ್ಘಾಟನೆ ಆಗಿಲ್ಲ. ಈ ಬಸ್ ಡಿಪೋ ಉದ್ಘಾಟನೆ ಆದರೆ ಮುಂಡಗೋಡಲ್ಲಿ ಇರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ಬಸ್ಸನ್ನು ಬಿಡ್ಬೋದು. ಬಸ್ ದುರಸ್ತಿ ಆದರೆ ಇಮಿಡಿಯೇಟ್ ಆಗಿ ಅದನ್ನು ಬಸ್ಗಳನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸಗಳಾಗತ್ತೆ. ಅದಕ್ಕೆ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಏನು ವಿನಂತಿಸ್ತಾ ಇದ್ದೀವಿ ಅಂತಂದರೆ, ಕೂಡಲೇ ಅದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಂತೇಳಿ ವಿನಂತಿಸಿಕೊಳ್ತೇವೆ. ಇಲಾಖೆಗಳಲ್ಲಿ ಕಾಮಗಾರಿ ಮಾಡಿದ ಎಲ್ಲ ಗುತ್ತಿಗೆದಾರರ ಬಿಲ್ ಬಾಕಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿ ನೌಕರರನ್ನು ಕಾಯಂಗೊಳಿಸಬೇಕು. ಅವರಿಗೆ ಸರ್ಕಾರಿ ಸೌಲಭ್ಯ ದೊರೆಯುವಂತಾಗಬೇಕು. ಮುಂಡಗೋಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಲಿ ಇರುವ 53 ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ 6 ವಿಧಾನಸಭೆ ಕ್ಷೇತ್ರದಲ್ಲಿ 1 ವಿಧಾನಸಭಾ ಕ್ಷೇತ್ರವನ್ನು ದಲಿತರಿಗಾಗಿ ಮೀಸಲಿಡಬೇಕು. ಗೃಹರಕ್ಷಕ ದಳದವರಿಗೆ ವರ್ಷದಲ್ಲಿ 365 ದಿನ ಕೆಲಸಗಳನ್ನು ಕೊಟ್ಟು ಸರ್ಕಾರದ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. 1978ರ ಪೂರ್ವದಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ದಲಿತರಿಗೆ ಮತ್ತು ಎಲ್ಲಾ ವರ್ಗದ ಜನರಿಗೆ ಕೂಡಲೇ ಹಕ್ಕು ಪತ್ರವನ್ನು ನೀಡಬೇಕು. ಅರಣ್ಯ ಅತಿಕ್ರಮಣದಾರರಿಗೆ ಕೂಡಲೇ ಕಂದಾಯ ಇಲಾಖೆಯಿಂದ ಹಕ್ಕು ಪತ್ರ ಉತ್ತರ ನೀಡಬೇಕು. ರಾಜ್ಯ ರಾಜಕಾರಣಿಗಳ ಅಧಿಕಾರದ ದುರುಪಯೋಗದಿಂದ ಯಾರೋ ಮಾಡಿರುವ ತಪ್ಪಿಗಾಗಿ ಪೊಲೀಸರ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯನ್ನು ಸರಿಪಡಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ಅನ್ನದಾತ ರೈತ ಸಂಘ ಹೋರಾಟ ಇವತ್ತು ಅಂಬೇಡ್ಕರ್ ಮೂರ್ತಿಯಿಂದ ಗೆಲುವಾಗ್ತದೆ. ಯಾವುದೇ ಇಲಾಖೆಯಲ್ಲಿ, ಲೋಕೋಪಿ ಇಲಾಖೆಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ, ಅರಣ್ಯ ಇಲಾಖೆಯಲ್ಲಿ ಏನಾಗೈತೆ ಅಂದ್ರೆ ಅವ್ರದ್ದೊಂದು ಗುತ್ತಿಗೆದಾರ ಸಂಘ ಆದಂಗೆ ಆಗೈತಿ. ಈಗ ಬಿಲ್ ಆಗಿಲ್ಲ, ಬಿಲ್ ಮಾಡಿ ಅಂತೇಳಿ ನಾವು ಹೇಳೋದಕ್ಕಿಂತ ಶ್ರಮಪಟ್ಟ ಕೆಲಸನ ಆಗಬೇಕು. ಈಗ ಪಟ್ಟಣ ಪಂಚಾಯತ್ ಇನ್ನೊಂದು ಕೆಲಸ ಮಾಡತ್ತಿ, ಕಂಬಾರಗಟ್ಟೆ ನೀರು ಮಳಗಿಂಕೊಪ್ಪ ಕೆರೆಗೆ ಬರ್ತದೆ. ಆ ಕೆರೆ ನೀರು ಯಾರ್ದಾರು ಮಕ್ಕಳ್ದಾಗ ಹೋಗ್ತಿದ್ದೆ ಅದು ಬಂದ್ ಆಗ್ಬೇಕು. ಯಾಕಂದ್ರೆ ಬಡವರ ಮನೆಗೆ ಹೇಳ್ಕೊಂಡು ಹೊಂಟಾವೆ, ಅದು ಬಂದ್ ಆಗ್ಬೇಕಂತೇಳಿ ನಾನು ಮಾತು. ಎಲ್ಲ ಕಡೆ ಒಂದು ಸರ್ತಿ ಬಂದ್ ಕಾರ್ಯಕ್ರಮ ಕರಿಬೇಕು ಅಂತ ನಾವು ಮಾಡ್ತೇವೆ. ಬೇಡ ಸರ್ಕಾರ ಜನಕ್ಕೆ ಇವತ್ತು ಸಾಮಾನ್ಯರಿಂದ ಶಾಂತಿ ಇರ್ತೈತಿ, ಗದ್ದಲಾಗ್ತಿರ್ತಾವೆ. ಅದಕ್ಕಾಗಿ ನಾವು ಶಾಂತ ರೀತಿಯಿಂದ ಅಲ್ಲಿಗೆ ಛತ್ರಪತಿ ಶಿವಾಜಿ ಮೂರ್ತಿ ಎದುರಿಗೆ ಹೋಗಿ ಒಂದು ಶಾಂತ ರೀತಿಯಿಂದ ಇಲ್ಲಿಂದ ಮೆರವಣಿಗೆ ಹೋಗಿ ಒಂದು ಮಾಲಾರ್ಪಣೆ ಮಾಡ್ತೇವೆ. ಅಲ್ಲಿ ಒಳಗೆ ನಾವು ಇದರಿಂದಲೇ ನಾವು ಹೋಗಂಗಿಲ್ಲ, ತಹಶೀಲ್ದಾರ್ ಆಫೀಸಿಗೆ ನಾವು ಹೋಗಂಗಿಲ್ಲ. ತಹಶೀಲ್ದಾರ್ಗೆ ಅವ್ರು ಇಲ್ಲೇ ಬಂದು ಖುದ್ದಾಗಿ ಮನವಿ ತೊಗೋಬೇಕು. ಯಾಕಂದ್ರೆ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇವತ್ತಿನ ದಿನದೊಳಗೆ ಏನಂತಂದ್ರೆ, ಇವತ್ತು ಮುಂಡಗೋಡ
ದಿನದಿಂದ ಬಸ್ ಇಲ್ಲ. ಹಬ್ಬ ಹರಿದಿನ ಬಂತಂದ್ರೆ ಬೆಂಗಳೂರಿಂದ ಬರಬೇಕು, ಹುಬ್ಬಳ್ಳಿಯಾಗಿ ಇಳಿಬೇಕು, ಅಲ್ಲಿ ಒಂದು 150 ಕೊಡಬೇಕು, ಇಲ್ಲಿ ಒಂದು 150 ಮುಡ್ಗೊಟ್ಟು ಇದ್ರಾಗ ಮನೆಗೆ ಹೋಗ್ಬೇಕು. 500 ರೂಪಾಯಿ ಇಲ್ಲೇ ಹೋಗತ್ತೆ, 500 ರೂಪಾಯಿ ಅಲ್ಲಿ ಹೋಗತ್ತೆ. ನಾನು ಸಾರಿಗೆ ಸಚಿವರಿಗೆ ರಾಮಲಿಂಗ ರೆಡ್ಡಿ ಅವ್ರಿಗೂ ಹೇಳೋದಷ್ಟೇ. ಮತ್ತು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮೀನುಗಾರಿಕೆ ಮಾಂಕಾಳಿ ವೈದ್ಯ ಅವ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತೇನೋ ಮೀಟಿಂಗ್ ಇಟ್ಕೊಂಡಾರ. ನೀವು ಬರೀ ಘಟ್ಟದ ತೆಳಗ ಮೀಟಿಂಗ್ ಇಟ್ಕೊಂತಂದ್ರೆ ಆಗಂಗಿಲ್ಲ. ನೀವು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಮಾಡಿ ಸಚಿವರೇ ಜಿಲ್ಲಾ ಉಸ್ತುವಾರಿಯಾಗಿ ಘಟ್ಟದ ತೆಳಗ ಬಂದು ಬರೀ ಅಲ್ಲಿ DC 6 ತಿಂಗಳ ಅಲ್ಲಿ ಮಾಡಲಿ, 6 ತಿಂಗಳ ಇಲ್ಲಿ ಮಾಡಲಿ. ಸಿರ್ಸಿಗೆ ಏನು ಹುಡುಗಾಟಿಗೆ ನಾಟಕ ಮಾಡ್ತಾ ಇದಾರ. ಜನ ಆರ್ಸಿ ಕಳಿಸಿರ್ತಾರೆ ಅಂದಮ್ಯಾಗ ಮರ್ಯಾದೆಯಿಂದ ಸರಿಯಾಗಿ ಕೆಲಸ ಮಾಡ್ಬೇಕು ಪ್ರತಿಯೊಬ್ಬರು. ಏನು ಈಗ ಶೀಘ್ರದಲ್ಲಿ ಒಂದು ಬಸ್ ಏನೋ ವ್ಯವಸ್ಥೆ, ಬಸ್ ಡಿಪೋದಲ್ಲಿ ಬಸ್ ಒಂದು 50 ಬಸ್ ಬಿಡೋಂಥ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ದಿವಸ ಎಲ್ಲರಿಗೆ ಹೋಗಿಸಿ ಅದನ್ನು ಮನೆ ಅವ್ರಿಗೆ ಅಲ್ಲೇ ಹಾಕ್ಸೋಂಥದ್ದು ವ್ಯವಸ್ಥೆ ನಾ ಮಾಡ್ತೀವಿ. ಶೀಘ್ರದಲ್ಲಿ ಬಸ್ ಬಿಡ್ಬೇಕಂತ ಹೇಳಿ ಎಚ್ಚರಿಕೆ ಕೊಡ್ತಾ ರಾಮಲಿಂಗಾರೆಡ್ಡಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಮುಂದಿನ ದಿನ ಒಳಗೆ ನಾವು ಸಿರ್ಸಿಗೂ ಬಂದು ನಿಮ್ಗೆ ಮನವಿ ಕೊಟ್ಟಿದ್ವಿ, ಹಿಂದೆ ಮಾಂಕಾಳೆ ವೈದ್ಯ ಬಂದವ್ರಿಗೂ ನಾವು ಕೊಟ್ಟಿದ್ವಿ. ಇಲ್ಲೇ ಕಡೆಗಣಿಸಾಕಿತ್ತಾರೆ. ಮಾನ್ಯ ಹೆಬ್ಬಾರ್ ಸಾಹೇಬರು ಭಾಳ ಚಲೋ ಅದಾರ, ಕೆಲಸ ಮಾಡ್ತಾ ಇದಾರೆ. ಅವರು ಏನದಾರ ಅಂದ್ರೆ ನಾವು ಹೇಳೋದಿಷ್ಟ, ಅವ್ರಿಗೂ ನಾವು ವಿನಂತಿ ಮಾಡ್ತಾ ಇದ್ದೇನೆ. ಸಾಲಿಗೆ ಹೋಗ್ಬೇಕಾದ್ರೆ ಬಸ್ ಹಿಡ್ಕೊಂಡು ಹೋದ್ರೆ ಸತ್ರ ಯಾರು ಜವಾಬ್ದಾರಿ ರೀ? ಅದು ಸರ್ಕಾರ ಹೊಣೆ. ಜೋತ್ ಬಿದ್ದಿರ್ತಾರೆ, 4-5 ಬಸ್ ಇಟ್ಟಿರ್ತಾವೆ, ಕೆಟ್ಟಿದ ಬಸ್ ಇರ್ತಾವೆ. ಒಂದು ಬಾಚಣಿಕೆ ಒಂದಲ್ಲಿ ಹೋಗಿ ನಿಲ್ತೈತಿ, ಒಂದು ಪಾಳದಿಂತಲ್ಲಿ ಹೋಗಿ ನಿಲ್ತೈತಿ. ಹೊಸ ಬಸ್ ಅಲ್ಲಿ ಬಿಡ್ತಾರೆ, ಕೆಟ್ಟಿದ ಬಸ್ ಇಲ್ಲಿ ಬಿಡ್ತಾರೆ. ನೀವು 5 ಗ್ಯಾರಂಟಿ ಕೊಟ್ಟಿರಿ. ಮುಂದಿನ ದಿನ ಒಳಗೆ ಗಂಡು ಮಕ್ಳಿಗೂ ಫ್ರೀ ಕೊಡ್ರಿ. ಗಂಡು ಮಕ್ಳಿಗೆ ಯಾಕೆ ಹೆಣ್ಮಕ್ಳಿಗೆ ಅಷ್ಟ ಅಲ್ಲ, ಅವರು ಸಮಾನ ಜಗಳ ಅಂತ ಕೆಲಸ ಮಾಡ್ಬಾರ್ದು. ನಮಗೂ ಫ್ರೀ ಕೊಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ಹಕ್ಕು ನಾವು ಕೇಳ್ತಾ ಇದ್ದೇವೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಮುಂಡಗೋಡ ತಾಲೂಕಿನ ಇಂದೂರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಮತ್ತು ಜಿಲ್ಲಾ ಪಂಚಾಯತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕಾ ಬಾಲಭವನ ಸಮಿತಿ ಮುಂಡಗೋಡ, ಶಾಲಾ ಶಿಕ್ಷಣ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಕಲಾಭವನ ಕಾರ್ಯಕ್ರಮ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ರಾಮು ಬೈಲುಸಿಮಿ, ಇಂದೂರ ಪಿಡಿಒ ಶ್ರೀನಿವಾಸ್ ಮರಾಠೆ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಲಕ್ಷ್ಮೀ ಹರ್ತಿ, ಸದಸ್ಯರಾದ ಧರ್ಮರಾಜ ನಡಗೇರಿ, ಶಾಲಾ ಮುಖ್ಯಾಧ್ಯಾಪಕರಾದ ಶಾರದಾ ವೆರ್ಣೇಕರ, ಮಾಜಿ SDMC ಅಧ್ಯಕ್ಷರಾದ ಮಂಜುನಾಥ ನಡಗೇರಿ, ಅಂಗನವಾಡಿ ಕಾರ್ಯಕರ್ತೆಯರಾದ ಹೇಮಲತಾ ನಾಯಕ, ಭಾರತಿ ವೆರ್ಣೇಕರ, ನಾಗರತ್ನ ಬಡಿಗೇರ್ ಮತ್ತು ಬಾಲಭವನ ಸೊಸೈಟಿಯ ಸಿಬ್ಬಂದಿಗಳು ಮತ್ತು ಶಾಲೆಯ ಶಿಕ್ಷಕರಾದ ಶಂಭಾ ವಾಗ್ಮೊರೆ ಹಾಗೂ ಪಾಲಕರು, ವಿದ್ಯಾರ್ಥಿಗಳು ಇದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.